ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್.ಜಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಡಾರ್ಲಿಂಗ್ ಪ್ರಭಾಸ್ ಅವರ ರಾಜ್ಯಸಭಾ ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು. 2.0 ಟ್ರೈಲರ್ ಇದು, ಅಂದರೆ ರಿಲೀಸ್ ಟ್ರೈಲರ್ ಅಂತಂದೇ ಹೇಳ್ಬೋದು. ಈ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ರೆ ನನಗನ್ಸುತ್ತೆ ಇದು ಬರೀ ಕಾಮಿಡಿ ಸಿನಿಮಾ ಅಲ್ಲ, ಒಂದು ಎದೆ ಜಲ್ ಅನ್ಸೋ ಹಾರರ್ ಸಿನಿಮಾ ಕೂಡ ಹೌದು ಅಂತ ಅನಿಸ್ತಾ ಇದೆ. ಈ ಟ್ರೈಲರ್ನಲ್ಲಿ ಕ್ವಿಕ್ಕಾಗಿ ಏನೇನು ಹಿಡನ್ ಡೀಟೇಲ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಡೈರೆಕ್ಟ್ರು ಮಾರುತಿ ಅಂದ್ರೇ ಕಾಮಿಡಿ ನೆನಪಾಗುತ್ತೆ, ಆದರೆ ಈ ಟ್ರೈಲರ್ ವೈಬ್ ನೋಡ್ತಾ ಇದ್ರೆ ಫುಲ್ಲಿ ಡಿಫ್ರೆಂಟ್ ಆಗಿದೆ. ಇಲ್ಲಿ ಮಾಯಾಸಭಾ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಮಾಯಾಸಭಾ ಅಂದರೆ ಏನಪ್ಪ ಅಂದರೆ ಇದು ಒಂದು ಅರಮನೆ ಅಂತಂದು ಹೇಳ್ಬೋದು. ಈ ಅರಮನೆ ಒಳಗೆ ಹೋದ್ವಿ ಅಂದರೆ ಅಲ್ಲಿರೋ ಪೇಂಟಿಂಗ್ಸು, ಆಮೇಲೆ ಆರ್ಕಿಟೆಕ್ಟು ಎಲ್ಲನೂ ನಮಗೆ ಹಿಪ್ನೋಟೈಸ್ ಮಾಡೋ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ ಟ್ರೈಲರಲ್ಲಿ ನೋಡ್ತಾ ಇದ್ರೆ. ಆ ವಿಜುವಲ್ಸ್ ಅಂತೂ ಸಖತ್ತಾಗಿ ರಿಚ್ ಆಗಿ ಕಾಣಿಸ್ತಾ ಇದೆ. ಅದರಲ್ಲೂ ಪರ್ಪಲ್ ಮತ್ತು ಗ್ರೀನ್ ಲೈಟಿಂಗ್ಸ್ಗಳು ಒಂಥರ ಮಿಸ್ಟ್ರಿನೇ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಕತೆ ಕಡೆ ಬರೋದಾದರೆ, ನಮ್ಮ ಟ್ರೈಲರಲ್ಲಿ ತೋರಿಸಿರೋ ರೀತಿ ಗಂಗಮ್ಮ ಅಜ್ಜಿ ಅನ್ನೋ ಒಂದು ಕ್ಯಾರೆಕ್ಟರಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಆ ಅಜ್ಜಿಗೆ ಪ್ರಪಂಚನೇ ಮರ್ತೋದ್ರು ಅವ್ರ ಗಂಡ ಅಂದರೆ ತಾತನ ನೆನಪು ಮಾತ್ರ ಹೋಗಿರೋಲ್ಲ. ಆ ಅಜ್ಜಿ ಬರೀ ಸಾಧಾರಣ ಅಜ್ಜಿ ಅಲ್ಲ, ಗಂಗಮ್ಮ ದೇವಿ ಅಂದರೆ ದೇವನಗರಿ ರಾಣಿ ಗಂಗಮ್ಮ ದೇವಿ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ ಲಾಸ್ಟಲ್ಲಿ. ಈ ಟ್ರೈಲರ್ ನೋಡ್ತಾ ಇದ್ರೆ ಇದು ಒಂದು ಲವ್ ಸ್ಟೋರಿ, ಆಮೇಲೆ ಸೇಡಿನ ರೀತಿಯಲ್ಲಿ ಏನಾದರೂ ಕತೆ ತಗೊಂಡು ಹೋಗಿದಾರ ಅಂತ ಅನಿಸ್ತಾ ಇದೆ. ಇನ್ನು ನಮ್ಮ ರೆಬಲ್ ಸ್ಟಾರ್ ಅವರ ಲುಕ್ ಕಡೆ ಬರೋದಾದರೆ, ಆ ವಿಂಟೇಜ್ ಸ್ಟೈಲು, ಆಮೇಲೆ ಕ್ಲೂರಿಂಗ್ ಗ್ಲಾಸು ಒಂಥರ ಪಕ್ಕ ಸ್ವ್ಯಾಗ್ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಅದಲ್ಲದೆ ಈ ಟ್ರೈಲರಲ್ಲಿ ಒಂದು ಡೈಲಾಗ್ ಇದೆ, ನೀನಾಗಿ ನೀನೇ ಬಂದು ನನ್ನ ಬಲೆಗೆ ಬಿದ್ದಿದೀಯಾ ಅಂತ ಹೇಳ್ಬಿಟ್ಟು. ಆ ಡೈಲಾಗ್ ಕೇಳ್ತಾ ಇದ್ರೆ ಪ್ರಭಾಸ್ ಅವರು ಇದನ್ನ ಒಂದು ವಿಲನ್ ರೀತಿಯಾಗಿ ಹೇಳ್ತಾ ಇದ್ದಾರೋ ಅಥವಾ ದೆವ್ವಗೆ ಆಟಾಡ್ಸೋಕ್ಕೋಸ್ಕರ ಈ ಥರ ಡೈಲಾಗ್ ಹೇಳ್ತಾ ಇದ್ದಾರೋ ಅಂತ ಕಾದು ನೋಡಬೇಕಾಗಿದೆ. ನನಗನ್ಸಿರೋ ಮಟ್ಟಿಗೆ ಈ ಸಿನಿಮಾದಲ್ಲಿ ಪ್ರಭಾಸ್ ಅವರು ಒಂದು ಮಿಸ್ಟೀರಿಯಸ್ ಪಾತ್ರನ ನಿಭಾಯಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ತಮನ್ನರವರ ಮ್ಯೂಸಿಕ್ಸು ನಿಮಗೆಲ್ಲ ಗೊತ್ತೇ ಇದೆ. ಅವ್ರ ಮ್ಯೂಸಿಕ್ಸ್ ಕೇಳ್ತಾ ಇದ್ರೇ ಗೂಸ್ಬಂಪ್ಸ್ ಬರುತ್ತೆ ಅಂತಂದು ಹೇಳ್ಬೋದು. ಅದರಲ್ಲೂ ಈ ಟ್ರೈಲರಲ್ಲಿ ಸ್ವಲ್ಪ ಲೌಡ್ ಆಗಿದೆ ಅಂತಂದು ಹೇಳ್ಬೋದು. ಕಾದು ನೋಡೋಣ. ಇನ್ನೇನು ಜನವರಿ 9 ಅಂದರೆ ಇನ್ನು 8 ದಿನಗಳಷ್ಟೇ ಬಾಕಿ ಇರೋದು. ತೆರೆ ಮೇಲೆ ಬರೋಕ್ಕೆ ಸಿದ್ಧವಾಗಿದೆ. ಅಷ್ಟೇ ಅಲ್ಲದೆ ಈ ಸಿನಿಮಾ ಆಲ್ಮೋಸ್ಟು ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ತೆರೆ ಮೇಲೆ ಬರೋ ಚಾನ್ಸಸ್ ಬಹಳ ಇದೆ ಅಂತಂದು ಹೇಳ್ಬೋದು. ಯಾಕಂದರೆ ಆ ಟ್ರೈಲರ್ ಕಟ್ಟಲ್ಲಿ ನೋಡ್ತಾ ಇದ್ರೆ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಟ್ರೈಲರ್ನ ನೋಡಿದ ಮೇಲಂತೂ ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ಈ ಪ್ರಭಾಸ್ ಅವರ ಈ ಸಿನಿಮಾ ನೋಡೋದಕ್ಕೆ. ಟ್ರೈಲರ್ ಅದ್ಭುತವಾಗಿ ಬಂದಿದೆ. ಸಿನಿಮಾದ ನೆಕ್ಸ್ಟ್ ಅಪ್ಡೇಟ್ಸ್ಗಳು ಅಂದರೆ ಈ ಸಿನಿಮಾದ ನೆಕ್ಸ್ಟ್ ಅಪ್ಡೇಟ್ಗಳು ಅಂದರೆ ಥಿಯೇಟ್ರಲ್ಲಿ ಇಷ್ಟು ಅನೌನ್ಸ್ ಆದ ತಕ್ಷಣ ನಿಮಗೆ ಕಂಪ್ಯೂಟರ್ ಟ್ಯಾಬಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಬಿಡೋ ಚಾನ್ಸಸ್ ಬಹಳ ಇದೆ ಅಂತ ಅನಿಸ್ತಾ ಇದೆ. ಕಾದು ನೋಡೋಣ. ನಿಮ್ಮ ಹತ್ತಿರದ ಸಿನಿಮಾಗಳಂತೂ ರಿಲೀಸ್ ಆಗೋದು ಪಕ್ಕ. ತೆಲುಗು ಲ್ಯಾಂಗ್ವೇಜಲ್ಲಂತೂ ಫಿಕ್ಸು. ಅದ್ರ ಜೊತೆಗೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ಕಾದು ನೋಡೋಣ. ಈ ಟ್ರೈಲರ್ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಇದೇ ರೀತಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.